ಪವಿತ್ರ ಸಿಲುಬೆಯ ಗುರುತಿರುವ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್. ದೇವ ಧ್ಯಾನಿಸುವೆ ನಿನ್ನಯ ಪಾಡು ಸಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ. ದೇವ ಧ್ಯಾನಿಸುವೆ. ಪ್ರಾರಂಭ ಪ್ರಾರ್ಥನೆ. ಪ್ರಭು ಯೇಸುವೆ, ನಮ್ಮ ರಕ್ಷಕರೇ, ನಿಮ್ಮ ಜೀವನಾದ್ಯಂತ ಕ್ಷಣಗಳನ್ನು ಸ್ಮರಿಸಿ ಧ್ಯಾನಿಸುವ ಕೃಪೆ ನೀಡಿದ್ದಕ್ಕಾಗಿ ವಂದಿಸುತ್ತೇವೆ. ನಾವು ನಿಮ್ಮ ಪಾಡು ಮರಣವನ್ನು ಧ್ಯಾನಿಸಿ ಪ್ರಾರ್ಥಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿ ನಾವು ಸಹ ಜೀವನದ ಕಷ್ಟ ಸಂಕಟಗಳನ್ನು ಮತ್ತು ನೋವು ನಲಿವುಗಳನ್ನು ಧೈರ್ಯದಿಂದಲೂ ಹಾಗೂ ದೀನತೆಯಿಂದಲೂ ಜಯಿಸಿ ಪ್ರಪಂಚದ ಜಂಜಾಟದಲ್ಲಿ ಮುಗ್ಗರಿಸದೆ ನಿರಂತರವೂ ನಿಮ್ಮ ಕೃಪಾವರಗಳಲ್ಲಿ ಜೀವಿಸಿ ಜೀವನಾಂತ್ಯದಲ್ಲಿ ಪಡೆಯಬೇಕಾದ ಸ್ವರ್ಗೀಯ ಜಯಮಾಲೆಯನ್ನು ಪಡೆಯಲು ಯೋಗ್ಯರಾಗಿಸಿರಿ ಪ್ರಭು. ಮೊದಲನೆಯ ಸ್ಥಳ, ಸ್ವಾಮಿ ಸಿಲುಬೆಯ ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲಿದ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸುವೆ, ಜನರು ಅನ್ಯಾಯವಾಗಿ ನಿಮ್ಮನ್ನು ಖಂಡಿಸಿ ತೀರ್ಪು ನೀಡಿದರು. ನಾವು ಮಹಾಪಾಪಿಯಂತೆ ದೀನತೆಯಿಂದ ನಿಂತಿರಿ. ಪ್ರಭುವೇ, ನಾವು ಯಾರನ್ನು ಅನ್ಯಾಯವಾಗಿ ಖಂಡಿಸಿ ತೀರ್ಪು ನೀಡದಂತೆ ಹಾಗೂ ಅಂತಹ ಪರಿಸ್ಥಿತಿಗೆ ಸೋಬಲಿಯಾದಾಗ ಧೃತಿಗೆಡದೆ ತಪ್ಪು ನಿರ್ಣಯಗಳನ್ನು ಕೈಗೊಳ್ಳದೆ ಮುನ್ನುಗ್ಗಿ ಜೀವಿಸುವ ಕೃಪೆ ನೀಡಿರಿ ಸ್ವಾಮಿ. ಅತಿ ವಿನಯಶೀಲರು ದೀನ ಹೃದಯರೂ ಆದ ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಿರಿ ಪ್ರಭು. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಸಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸುವೆ, ಅನ್ಯಾಯವಾದ ಖಂಡನೆಯಿಂದ ಸಿಲುಬೆ ಹೊರಬೇಕಾಗಿ ಬಂದರೂ ಮೂಕ ಕುರಿಮರಿಯಂತೆ ಸಿಲುಬೆ ಹೊತ್ತು ಸಾಗಿದ್ದೀರಿ. ಪ್ರಭುವೇ, ನಾವು ನಮ್ಮ ಬೇಜವಾಬ್ದಾರಿ ಜೀವನದಿಂದಲೂ ಮಸ್ತರದಿಂದಲೂ ಇತರರ ಖಂಡನೆಗೂ ಹಾಗೂ ಕಷ್ಟಗಳಿಗೂ ಈಡಾಗದಂತೆ ನಮ್ಮನ್ನು ಕಾದು ರಕ್ಷಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ.
ಸಿಲುಬೆ ಹೊತ್ತು ನಡೆಯುತ್ತಿದ್ದ ಯೇಸು ಮೊದಲನೇ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸುವೆ, ಕ್ರೂರ ಸಿಪಾಯಿಗಳ ಚಿತ್ರ ಹಿಂಸೆಯಿಂದ ಶಕ್ತಿಗುಂದಿದ ನಿಮ್ಮ ದೇಹದಲ್ಲಿ ನಮ್ಮ ಪಾಪಗಳ ಭಾರದ ಸಿಲುಬೆಯನ್ನು ಹೊರಲಾಗದೆ ಮುಗ್ಗರಿಸಿ ಬಿದ್ದಿರಿ. ಆದರೂ ಆ ಕಷ್ಟದಿಂದ ತಪ್ಪಿಸಿಕೊಳ್ಳುವ ಯೋಚನೆಯನ್ನು ಮಾಡದೆ ಎದ್ದು ಮುಂದೆ ಸಾಗಿದ್ದೀರಿ. ಪ್ರಭು, ನಾವು ಜೀವನದಲ್ಲಿ ಯಾವುದೇ ಕೆಟ್ಟ ಹಾಗೂ ಕ್ರೂರ ಯೋಚನೆಗಳಿಗೆ ಅವಕಾಶ ಕೊಡದೆ ಪರಿಶುದ್ಧ ಜೀವನ ನಡೆಸಲು ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ದೈವ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾಲ್ಕನೆಯ ಸ್ಥಳ, ಯೇಸು ತಮ್ಮ ಪ್ರೀತಿಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ನಮ್ಮ ಪಾಪಗಳ ಭಾರವಾದ ಸಿಲುಬೆಯನ್ನ ಹೊತ್ತು ನಡೆಯುವಾಗ ನಿಮ್ಮ ಪ್ರೀತಿಯ ತಾಯಿಯನ್ನು ಕಂಡಾಗಲೂ ಪ್ರತಿಕ್ರಿಯಿಸದೆ ದೈವ ಚಿತ್ತಕ್ಕೆ ಬದ್ಧರಾಗಿ ಸಿಲುಬೆ ಹೊತ್ತು ಮುಂದೆ ಸಾಗಿದ್ದೀರಿ. ಪ್ರಭುವೇ, ನಾವು ಜೀವನದಲ್ಲಿ ದೈವಿ ಚಿತ್ತವನ್ನು ಪೂರ್ಣಗೊಳಿಸಲು ಪ್ರಪಂಚದ ಹಾಗೂ ಜನರ ರೀತಿಯ ಅಡ್ಡ ಆತಂಕಗಳನ್ನು ಜಯಿಸಿ ಸಂಪೂರ್ಣತೆಯನ್ನು ಕಾಣುವ ಕೃಪೆ ನೀಡಿರಿ ಸ್ವಾಮಿ. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಐದನೆಯ ಸ್ಥಳ, ಸಿಲುಬೆಯನ್ನು ಹೊರಲು ಸಿರಣ್ಯದ ಸೀಮೋನನು ಯೇಸುವಿಗೆ ನೆರವಾಗುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದೀನರು ವಿನಯಶೀಲರು ಆದ ಯೇಸುವೆ, ಮನುಜನ ಪಾಪದ ಭಾರದ ಸಿಲುಬೆಯನ್ನು ಹೊರಲು ಆಗದೆ ತೊಲಲಾಡುತ್ತಿರುವಾಗ ನೆರವಿಗೆ ಬಂದ ಸಿಮೋನನ ಸಹಾಯವನ್ನು ಸ್ವೀಕರಿಸಿದ್ದೀರಿ. ಪ್ರಭು, ನಾವು ಕೇವಲ ನಮ್ಮ ಸ್ವಾರ್ಥಾಭಿಲಾಷೆಗಳಿಗೆ ಮಾತ್ರ ಜೀವಿಸದೆ ನಮ್ಮ ಪ್ರಾರ್ಥನೆ, ಸಾಂತ್ವನದ ನುಡಿ ಹಾಗೂ ಸಹಾಯ ಹಸ್ತ ಚಾಚಿ ಧರ್ಮಸಭೆಯ ಹೇಳಿಕೆಗೆ ದುಡಿದು ನೈಜ ಕ್ರೈಸ್ತರಾಗಲು ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇ
ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಆರನೇ ಸ್ಥಳ, ವೆರೋನಿಕಮ್ಮಳು ಯೇಸು ಸ್ವಾಮಿಯ ಮುಖವನ್ನ ಹೊರಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಯೇಸುವೆ, ನಿಮ್ಮ ಶಿಲುಬೆಯ ಹಾದಿಯ ವಿಷಮ ಪರಿಸ್ಥಿತಿಯಲ್ಲಿ ಸಾವಿಗೆ ಹೆದರದೆ ಮುಂದೆ ಬಂದು ಮುಖ ಒರೆಸಿದ ವೆರೋನಿಕಮ್ಮಳಿಗೆ ಕೃತಜ್ಞತೆಯಾಗಿ ಒರೆಸಿದ ವಸ್ತ್ರದಲ್ಲಿ ನಿಮ್ಮ ಮುಖ ಛಾಯೆಯನ್ನು ನೀಡಿದ್ದೀರಿ. ಪ್ರಭು, ನಾವು ಸಹ ಇನ್ನೊಬ್ಬರ ಕಷ್ಟದಲ್ಲಿ ನಮ್ಮ ಸೌಕರ್ಯಗಳನ್ನು ತ್ಯಜಿಸಿ ನೆರವಾಗುವಂತೆಯೂ ಹಾಗೂ ನಮಗೆ ಸಹಾಯ ಮಾಡುವ ಎಲ್ಲರಿಗೂ ಕೃತಜ್ಞತರಾಗಿರುವಂತೆ ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಏಳನೆಯ ಸ್ಥಳ, ಯೇಸು ಎರಡನೆಯ ಸಲ ನೆಲದ ಮೇಲೆ ಮುಕ್ಕಣೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕರುಣಾಮಯ ಯೇಸುವೆ, ಎರಡನೆಯ ಸಲ ಸಿಲುಬೆಯ ಭಾರವನ್ನು ಹೊರಲಾಗದೆ ನೆಲದ ಮೇಲೆ ಬಿದ್ದಿರಿ. ಆದಾಗ್ಯೂ ತಾವು ಮಾನವರ ಹಾಗೂ ಪರಿಸ್ಥಿತಿಯ ವಿರುದ್ಧ ಗೊಣಗುಟ್ಟದೆ ಸಪ್ಪಿಸದೆ ಪುನಃ ಶಿಲುಬೆ ಹೊತ್ತು ಮುಂದೆ ಸಾಗಿದ್ದೀರಿ. ಯೇಸುವೆ, ನಾವು ಸಹ ನಮ್ಮ ಕಷ್ಟ ಸಂಕಟಗಳಲ್ಲಿ ಯಾರ ವಿರುದ್ಧ ಗೊಣಗುಟ್ಟದೆಯೂ ಸಪ್ಪಿಸದೆಯೂ ನಮ್ಮ ಸ್ಥಿತಿಗತಿಗಳನ್ನು ವಿಶ್ವಾಸದಿಂದ ನಿಭಾಯಿಸಲು ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರದ ಆಹಾರವನ್ನು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರಿಸ್ತಮನೆಯಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ಗೆತ್ಸೆಮನೆಯಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನನಗಾಗಿ. ದೇವಾ ನಿನ್ನ ಪ್ರೀತಿ ಪ್ರೇಮ
ಎಂಟನೆಯ ಸ್ಥಳ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಕಣ್ಣೀರಿಟ್ಟರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದಯಾಪೂರಿತರಾದ ಪ್ರಭು ಯೇಸುವೆ, ಶಿಲುಬೆ ಹೊತ್ತು ಹೋಗುವ ನಿಮ್ಮ ಹೀನಾಯ ಸ್ಥಿತಿಯನ್ನು ಕಂಡು ಪ್ರಲಾಪಿಸಿದ ಮಹಿಳೆಯರಿಗೆ ನಿಮ್ಮ ಘೋರ ಕಷ್ಟವನ್ನು ಲೆಕ್ಕಿಸದೆ ಸಾಂತ್ವನದ ಮಾತುಗಳನ್ನಾಡಿದಿರಿ ಪ್ರಭು. ನಾವು ಸಹ ಅದೇ ರೀತಿ ನಮಗೆ ಯಾವುದೇ ಕಷ್ಟವಿದ್ದರೂ ಧೈರ್ಯದಿಂದಲೂ ಜಯಿಸಲು ಮನಸ್ಸು ಮಾಡಿ ನಮಗಿಂತಲೂ ಕಷ್ಟದ ಹೀನಾಯ ಸ್ಥಿತಿಯಲ್ಲಿ ಇರುವವರನ್ನು ಸಾಂತ್ವನ ಪಡಿಸುವ ಹಾಗೂ ಮೇಲೆತ್ತುವ ಮನಸ್ಸು ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಒಂಬತ್ತನೆಯ ಸ್ಥಳ. ಯೇಸು ಸ್ವಾಮಿ ಮೂರನೆಯ ಸಲ ಮೊಕ್ಕಳೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಮೂರನೆಯ ಬಾರಿ ನೆಲದ ಮೇಲೆ ಬಿದ್ದಾಗ ಅತೀವ ನೋವು ಸಂಕಟಕ್ಕೆ ಈಡಾದಿರಿ. ಆದರೂ ಆ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವಂತೆ ಯಾವ ಯೋಚನೆ ಹಾಗೂ ಪ್ರಯತ್ನವೂ ಎಡಮಾಡಿಕೊಡದೆ ಎದ್ದು ಮುಂದೆ ಸಾಗಿದಿರಿ. ಯೇಸುವೆ, ನಿಮ್ಮ ಪಾಡು ಮರಣದ ನಿಮಿತ್ತ ನಾವು ಸಹ ಜೀವನದ ಕಷ್ಟ ಸಂಕಟಗಳಲ್ಲಿ ನಿಂತು ಎದುರಿಸಲು ಸಾಧ್ಯವಾಗದ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವ, ಆತ್ಮಹತ್ಯೆ ಮಾಡಿಕೊಳ್ಳುವ ಅಥವಾ ಇತರ ಯಾವ ಕೆಟ್ಟ ಯೋಚನೆಗಳಿಗೂ ಹಾಗೂ ಕ್ರಿಯೆಗಳಿಗೂ ಮನಸ್ಸು ಮಾಡದೆ ಸದಾ ಧೈರ್ಯದಿಂದ ಮುನ್ನುಗ್ಗಿ ಜೀವನದ ಗುರಿಯನ್ನು ಮುಟ್ಟಲು ನಮ್ಮೊಡನಿದ್ದು ರಕ್ಷಿಸಿ ಪ್ರಭುವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹತ್ತನೆಯ ಸ್ಥಳ. ಯೇಸು ಸ್ವಾಮಿಯ ಬಟ್ಟೆಗಳನ್ನ ಕಳಚುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವೆ, ಸಿಪಾಯಿಗಳು ತಮ್ಮ ಕರ್ತವ್ಯಕ್ಕಿಂತ ಅತಿಯಾದ ಕ್ರೂರತೆಯಿಂದ ನಿಮ್ಮನ್ನು ಹಿಂಸಿಸಿ ನಿಮ್ಮ ದೇಹದಿಂದ ರಕ್ತಸಿಕ್ತ ಬಟ್ಟೆಗಳನ್ನು ಎಳೆದು ಚಿತ್ರಹಿಂಸೆ ನೀಡಿ ಸಂತೋಷಿಸುತ್ತಾರೆ. ಆದರೂ ನೀವು ಎಲ್ಲ ಹಿಂಸೆಗಳನ್ನು ಸಹಿಸಿಕೊಂಡಿರಿ. ಸ್ವಾಮಿ, ನಾವು ನಮ್ಮ ಸ್ವಂತ ತಪ್ಪುಗಳನ್ನು ಕುಂದುಕೊರತೆಗಳನ್ನು ಮುಚ್ಚಿಕೊಳ್ಳಲು ಬೇರೆಯವರ ಸಣ್ಣ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ತೋರ್ಪಡಿಸುವ ಹಾಗೂ ಬೇರೆಯವರ ಕುಂದುಕೊರತೆಗಳನ್ನು ನೆಗೆಪಾಟಲಿಗೆ ಈಡು ಮಾಡುವ ಕೆಟ್ಟ ಭಾವನೆ ಕೃತ್ಯಗಳನ್ನು ತ್ಯಜಿಸಿ ಇತರರು ತನ್ನಂತೆ ಎಂದು ಭಾವಿಸಿ ಜೀವಿಸುವ ಸದ್ಗುಣಗಳ ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ಮೂರನೆಯ ಸ್ಥಳ, ಯೇಸುವನ್ನು ಮೊಳೆಗಳಿಂದ ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವೆ, ಕಲ್ವಾರಿ ಬೆಟ್ಟದ ಮೇಲೆ ತಾವು ತಮ್ಮ ದೇಹವನ್ನು ಶಿಲುಬೆಯ ಮೇಲೆ ಇರಿಸಿ ಮೊಳೆಗಳಿಂದ ಜಡಿಯಲು ಕೈ ಕಾಲುಗಳನ್ನು ಚಾಚಿದಿರಿ. ಮಾನವರಾದ ನಾವು ಒಂದು ಸಣ್ಣ ವಿಚಾರದಲ್ಲೂ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಯಾಚಿಸುತ್ತೇವೆ. ಪ್ರಭುವೇ, ನಿಮ್ಮ ಪಾಡುಗಳ ನಿಮಿತ್ತ ನಾವು ಕಷ್ಟ ಸಂಕಟಗಳನ್ನು ಧೈರ್ಯದಿಂದ ಜಯಿಸಿ ಯಾರನ್ನು ಕಷ್ಟಗಳಿಗೆ ಸಿಲುಕಿಸದೆ ಜೀವಿಸುವ ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರೀತಿಯ ಸಂಕೇತವಾಗಿ ಶಿಲುಬೆ ಮೇಲೆ ಹಿಂಸೆ ಅನುಭವಿಸಿ ಪ್ರಾಣ ನೀಡುವ ಸಮಯದಲ್ಲೂ ಪಾಪಿ ಮಾನವರನ್ನು ಕ್ಷಮಿಸಿದಂತೆ ಪಿತದೇವರಲ್ಲಿ ಪ್ರಾರ್ಥಿಸಿ ನಿಮ್ಮ ತಾಯಿಯನ್ನು ನಮಗೆ ತಾಯಿಯನ್ನಾಗಿ ನೀಡಿ ಆತ್ಮವನ್ನು ದೇವರಿಗೆ ಸಮರ್ಪಿಸಿದ ಪ್ರಭು ಯೇಸುವೆ, ನಾವು ಸಹ ಜೀವನದಲ್ಲಿ ಆದಷ್ಟು ಬೇರೆಯವರ ಒಳಿತಿಗಾಗಿ ಸ್ವರ್ಗ ಸಾಮ್ರಾಜ್ಯದ ಬೆಳವಣಿಗೆಗಾಗಿ ಜೀವಿಸಿ ದುಡಿದು ಸಂಪೂರ್ಣತೆಯನ್ನು ಪಡೆಯುವಂತೆ ಕೃಪೆ ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ, ಯೇಸುವಿನ ಮೃತದೇಹವನ್ನು ಮಾತೆ ಮರಿಯಳ ಮಡಿಲಿನಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ತಮ್ಮ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ನಿಮ್ಮ ನಿರ್ಜೀವ ದೇಹವನ್ನು ಮಡಿಲಲ್ಲಿ ಇರಿಸಿಕೊಂಡ ತಾಯಿ ಮರಿಯಮ್ಮ ಯಾರನ್ನೂ ಶಪಿಸದೆ ದೈವ ಸಂಕಲ್ಪಕ್ಕೆ ಮಣಿದು ವಿಶ್ವಾಸದ ಕೋಟೆಯಲ್ಲಿ ಸ್ತಬ್ಧರಾಗಿ ಕೂರುತ್ತಾರೆ. ಪ್ರಭುವೇ, ನಾವು ಸಹ ನಮ್ಮ ಕಷ್ಟ ಸಂಕಟಗಳನ್ನು ಜಯಿಸಲು ಬೇಕಾದ ದೈವಿ ವಿಶ್ವಾಸವನ್ನು ಹಾಗೂ ಭರವಸೆಯ ಕೃಪೆಯನ್ನು ನೀಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ, ಯೇಸು ಸ್ವಾಮಿಯ ಮೃತದೇಹವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ
ತಾಯಿಯ ಮಡಿಲಿನಿಂದ ನಿಮ್ಮ ಮೃತದೇಹವನ್ನು ತೆಗೆದು ಸಮಾಧಿಯಲ್ಲಿ ಇರಿಸಿದಾಗ ಅದೆಷ್ಟು ಮಾನಸಿಕ ಘೋರ ಹಿಂಸೆಯನ್ನು ದುಃಖವನ್ನು ತಾಯಿ ಮರಿಯಮ್ಮ ಅನುಭವಿಸಿದರು ಸ್ವಾಮಿ. ನಾವು ನಮ್ಮ ಅಹಂಭಾವವನ್ನು ಬದಿಗಿಟ್ಟು ನಮ್ಮ ಸಿರಿವಂತಿಕೆ, ಸೌಂದರ್ಯ, ಬುದ್ಧಿವಂತಿಕೆಗಳಿಗೆ ಮರಳಾಗಿ ಜೀವಿಸದೆ ಸದಾ ನಮ್ಮನ್ನೇ ದೇವರ ಮಹಿಮೆಗಾಗಿಯೂ ಜನರ ಪಾಪ ವಿಮೋಚನೆಗಾಗಿಯೂ ಅರ್ಪಿಸುತ್ತಾ ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯ ಪ್ರಜೆಗಳಾಗಿ ಬಾಳುವ ಕೃಪೆ ನೀಡಿದೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮುಕ್ತಾಯ ಪ್ರಾರ್ಥನೆ. ಪ್ರಭು ಯೇಸುವೆ, ಪಾಪ ಬಂಧನದಿಂದ ಬಿಡುಗಡೆಗೊಳಿಸಲು ದೇವರ ಚಿತ್ತಕ್ಕೆ ಮಣಿದು ಜಗತ್ತಿಗೆ ಮಾನವರಾಗಿ ಬಂದು ಜೀವಿಸಿ ಮರಣ ಹೊಂದಿ ಪುನರುತ್ಥಾನದ ಮೂಲಕ ತಂದೆಯ ಚಿತ್ತವನ್ನು ಪಾಲಿಸಿದಿರಿ ಸ್ವಾಮಿ. ಪ್ರಭುವೇ, ನಾವು ಸಹ ಕೆಸರಿನಲ್ಲಿ ಬೆಳೆಯುವ ಕಮಲದಂತೆ ಪ್ರಪಂಚದಲ್ಲಿ ಜೀವಿಸಿದರೂ ಪ್ರಾಪಂಚಿಕತೆಗೆ ಬರಲಾಗದೆ ಪರಿಶುದ್ಧ ಜೀವನ ನಡೆಸಿ ದೇವರ ಚಿತ್ತವನ್ನು ಪಾಲಿಸಿ ಪರಹಿತಕ್ಕಾಗಿ ದುಡಿದು ಪರಧಾಮದಲ್ಲಿ ಸಂತೋಷಿಸಲು ಬೇಕಾದ ಪವಿತ್ರಾತ್ಮರ ವರಗಳನ್ನು ನಮ್ಮಲ್ಲಿ ಇರಿಸಿ ಕಾಪಾಡಿರಿ ಸ್ವಾಮಿ. ಆಮೇಲೆ